ನಾನು ಸೇಲ್ಸ್ನ ಶುರು ಮಾಡಿದೆ. ಸೊ ಚೂಡಿದಾರ್ ಮಟೀರಿಯಲ್ಸ್ ಆಗಿರ್ಬೋದು, ಸಾರೀಸ್ ಆಗಿರ್ಬೋದು. ಇವಾಗ ಒಂದು ಬ್ರೈಡಲ್ ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ, ನೋಡ್ಕೊಂಡು 2 ಲಕ್ಕಿ ವಿನ್ನರ್ಸ್ ಇದ್ದಾರೆ. ಸೊ ಹೆಲೋ ಹಾಯ್ ಎಲ್ಲರಿಗೂ, ದಿವ್ಯಾ ಭಾಸ್ಕರ್ ಹೆಗಡೆ ಇಯರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ನಾನು ಬುಟಿಕ್ ಹೇಗೆ ಓಪನ್ ಮಾಡಿದೆ ಆ್ಯಂಡ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಯಿತು ಆ್ಯಂಡ್ ಇವಾಗಿನ ಕಾಲಕ್ಕೆ ಮಾಡಬೇಕು ಅಂತಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಓಪನ್ ಮಾಡಿದ್ದು ನಿಯರ್ಲಿ ಒಂದು 8 to 10 ಇಯರ್ಸ್ ಬ್ಯಾಕ್. ಬಟ್ ಕಂಪ್ಲೀಟಾಗಿ ಅದು ಅವಾಗ ಬುಟಿಕ್ ಆಗಿರಲಿಲ್ಲ. ಸೊ ನಮ್ಮಮ್ಮ ಸಲೂನ್ ನೋಡ್ಕೋತಾರೆ, ಶಿ ಈಸ್ ಅ ಬ್ಯೂಟಿಷಿಯನ್. ಸೊ ತುಂಬ ವರ್ಷ ಆಯಿತು ಅವ್ರಿಗೆ, ಎಕ್ಸ್ಪೀರಿಯನ್ಸ್ಡ್ ಬ್ಯೂಟಿಷಿಯನ್. ಅವರು ಸಿರ್ಸಿಯಿಂದ ಬೆಂಗಳೂರು ಶಿಫ್ಟ್ ಆಗೋವಾಗ ನಾವು ಒಂದು ಪ್ಲೇಸ್ನ ನೋಡ್ತಾ ಇದ್ವಿ. ಸೊ ಅನ್ನಪೂರ್ಣೇಶ್ವರಿ ನಗರ ನಿಮ್ಗೆ ಗೊತ್ತಿರ್ಬೋದು, ಆವಾಗ ಜಸ್ಟು ಇಷ್ಟೊಂದು ಇಂಪ್ರೂವ್ಡ್ ಇರಲಿಲ್ಲ. ಸೊ ನಮಗೆ 1200 ಸ್ಕ್ವೇರ್ ಫೀಟ್ದು ಜಾಗನ ತೊಗೊಂಡು, ಸೊ ಅದನ್ನು ಓನ್ಲಿ ಫಾರ್ ಸಲೂನ್ ಏರಿಯಾಗಿ ನಾವು ಇದು ಮಾಡಿದ್ವಿ. ಅವಾಗಿನ ನಾನು ಡಿಸೈನಿಂಗ್ ಫೀಲ್ಡಲ್ಲಿ ಇರಲಿಲ್ಲ. ಸೊ ಅದಾದ ನಂತರ 2-3 ವರ್ಷದ 4 ವರ್ಷದ ನಂತರ ನಾನು ಡಿಸೈನಿಂಗ್ ಫೀಲ್ಡಿಂಗೆ ಬರಬೇಕು ಅಂತ ಅಂದ್ಬಿಟ್ಟು ಸೊ ನಾನು ಒಂದು ಚಿಕ್ಕದಾಗಿ ಕೋರ್ಸ್ ಮಾಡಿದೆ. ಬಿಕಾಸ್ ನಮ್ಮಮ್ಮ ಟೈಲರಿಂಗ್ ಇನ್ಸ್ಟಿಟ್ಯೂಟು ನಡೆಸ್ತಾ ಇದ್ದಿದ್ದರಿಂದ ಸೊ ನನಗೆ ಚಿಕ್ಕಂದಿನಿಂದ ಇದ್ರ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ. ಸೊ ನಾನು 10th ಆಲ್ಮೋಸ್ಟ್ ಎಲ್ಲ ಥರ ಕಟಿಂಗ್, ಸ್ಟಿಚಿಂಗ್, ಎವ್ರಿಥಿಂಗ್ನು ನಾನು ಕಲ್ತ್ಬಿಟ್ಟಿದ್ದೆ. ಸೊ ನಮ್ಮಮ್ಮ ಇನ್ಸ್ಟಿಟ್ಯೂಟಿಂದ ನಂಗೆ ಆಲ್ರೆಡಿ ಸರ್ಟಿಫೈಡ್ ಆಗಿದ್ದೆ ನಾನು ಆವಾಗಲೇ. ಬಟ್ ನಂಗೆ ಅವಾಗ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಆಮೇಲೆ ನಾನು ಈ ಫೀಲ್ಡ್ಗೆ ಬರಬೇಕು ಅಂತ ಡಿಸೈಡ್ ಆದಮೇಲೆ ಸೊ ನಾವೊಂದು ರಿಸೆಪ್ಷನ್ ಏರಿಯಾ ಅಂತ ನಾವೇನು ಒಂದು ಜಾಗನ ಬಿಟ್ಕೊಂಡಿದ್ವಿ, ಅದನ್ನು ನಾನು ಏನು ಮಾಡಿದೆ ಅಂತಂದರೆ ಬುಟಿಕ್ಗೆ ಪಾರ್ಟ್ಗೆ ಅಂತ ಇಟ್ಕೊಂಡೆ. ಸೊ ಫಸ್ಟ್ ನಾನು ಸೇಲ್ಸ್ನ ಶುರು ಮಾಡಿದೆ. ಸೊ ಚೂಡಿದಾರ್ ಮಟೀರಿಯಲ್ಸ್ ಆಗಿರ್ಬೋದು, ಸಾರೀಸ್ ಆಗಿರ್ಬೋದು, ಸ್ವಲ್ಪ ಕಂಚಿಯಿಂದ ಸಾರೀಸ್ ತರಿಸಿದ್ದಾಗಿರಲಿ, ಅದನ್ನು ಕಂತು ಮೂಲಕ ಕೊಡೋದಾಗಿರ್ಬೋದು, ಎವ್ರಿಥಿಂಗ್ ನಾನು ಸ್ಮಾಲ್ ಪೋರ್ಷನಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ರೆಡಿ ಈ ಶಾಪ್ನ ನಾವು ಪರ್ಚೇಸ್ ಅಂತ ಇದ್ದೀನಿ, ರೆಂಟಿಗೆ ನಾನು ತೊಗೊಂಡಾಗ ಸೊ ನಾವು ಅಡ್ವಾನ್ಸ್ ಅಮೌಂಟ್ ಅಂತ ನಾವೇನು ಮಾಡಿರ್ತೀವಿ ಅದನ್ನು ನಾನು ಮತ್ತೆ ಮಾಡಬೇಕಾಗಿ ಬಂದಿರಲಿಲ್ಲ. ಬಿಕಾಸ್ ನಮ್ಮಮ್ಮನೂ ನನ್ನ ಜೊತೆಗೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ನನಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸ್ವಲ್ಪ ಉಳಿತು. ಸೊ ನಾನೇನು ಮಾಡಿದೆ, ಓನ್ಲಿ 1 lakh ಇನ್ವೆಸ್ಟ್ಮೆಂಟ್ ಇನಿಷಿಯಲಿ ನನ್ನ ಸ್ಟೇಜಲ್ಲಿ ನಾನು ಮಾಡಿದ್ದು. ಹಿಯರ್ ಆ್ಯಂಡ್ ದೇರ್ ಕೆಲವೊಂದು ಪಾಟ್ರಿಯಿಂದ ತೊಗೊಂಬಂದಿರೋದ್ರಿಂದ ಆಗಿರ್ಬೋದು. ನಾನು ಹಳೆ ಫೋಟೋಸ್ ಮೇ ಬಿ ಗೂಗಲಲ್ಲಿ ಇನ್ನೂ ಇದೆ. ಅದನ್ನು ಒಂದು ಕಬೋರ್ಡ್ ಮಾಡಿಸಿದೆ ಬಟ್ಟೆಗಳನ್ನ ಇಟ್ಕೊಳ್ಳೋಕ್ಕೆ. 2 ಮಷೀನ್ ಇತ್ತು ಮೊದಲಿಂದ, ನಮ್ಮೊಂದು ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಹಳೆ ಕಾಲದ್ದು ಮಷೀನ್ ಇತ್ತು, ಜಸ್ಟ್ ಮೋಟ್ರ್ ಅದಕ್ಕೆ ಅಟ್ಯಾಚ್ ಆಗಿರೋದು. ಅದರಲ್ಲಿ ನಾವು ಶುರು ಮಾಡಿದ್ವಿ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇದು ಬುಟಿಕ್ ಆಗಿರಲಿಲ್ಲ, ಓನ್ಲಿ ಟೇಲರಿಂಗ್ ಶಾಪ್ ಆಗಿತ್ತು. ಬಿಕಾಸ್ ನಮ್ಮಮ್ಮ ಸ್ವಲ್ಪ ಮಟ್ಟಿಗೆ ಸ್ಟಿಚಿಂಗು ಮಾಡ್ತಿದ್ರಿಂದ ಈ ಏರಿಯಾದಲ್ಲಿ ತುಂಬ ಜಾಸ್ತಿ ಶಾಪ್ಸ್ಗಳು ಇರಲಿಲ್ಲ. ಆವಾಗ 1 or 2 ಇತ್ತು. ಸೊ ಬೇಸಿಕಲಿ ಆವಾಗ ನಾವು ಲೇಡೀಸ್ ಟೇಲರ್ಸ್ನ ಇಟ್ಕೊಂಡು ಸ್ಟಿಚ್ ಮಾಡಿಸ್ತಾ ಇದ್ವಿ. ದೆನ್ ಆಮೇಲೆ ನಾನು ಮಾಸ್ಟರ್ಸ್ನೆಲ್ಲ, ಸ್ವಲ್ಪ ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದಂಗೆ ಮಾಸ್ಟರ್ಸ್ನೆಲ್ಲ ಇಟ್ಬಿಟ್ಟು ಟೇಲರ್ಸ್ನ ಫಸ್ಟ್ ಒಂದು ಮಾಸ್ಟರ್, ಬೇಸಿಕ್ಕಿಂದ ಒಂದು ಮಾಸ್ಟರ್, ಒಂದೇ ಒಂದು ಮಾಸ್ಟರ್ ಇದ್ದಿದ್ದು ನನ್ನ ಹತ್ರ. ಆ ಮಾಸ್ಟ್ರಿಗೆ ಕೊಡೋಕ್ಕೆ ನನ್ನ ಹತ್ರ ಹಣ ಇರ್ತಾ ಇರಲಿಲ್ಲ. ಸೊ ಅಲ್ಲಿಂದ ನಾನು ಶುರು ಮಾಡಿದ್ದು. ಆಮೇಲೆ ಇಯರ್ ಬೈ ಇಯರ್ ನಂದು ಇನ್ಕಮ್ ಹೇಗೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ. ಸೊ ನಾವೆಲ್ಲ ಥರದ್ದು ನಾವು ಟ್ರೈ ಮಾಡಿದ್ರೂ, ಎಷ್ಟೇ ಇನ್ವೆಸ್ಟ್ಮೆಂಟಾಗಿ ಗ್ರ್ಯಾಂಡಾಗಿ ಮಾಡಿದ್ರೂ ಅಥವಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಫಸ್ಟ್ ಶುರು ಮಾಡಿದ್ರೂ ಕೂಡ ಕಸ್ಟಮರ್ಸ್ ಬರೋದು, ಆರ್ಡರ್ ಜಾಸ್ತಿ ಆಗೋದು, ಇಟ್ಸ್ ಇನ್ ಅವರ್ ಡೆಸ್ಟಿನಿ. ಸೊ ಎಷ್ಟೇ ಒಂದು ಏರಿಯಾದಲ್ಲಿ 15 ಬುಟಿಕ್ ಇರಲಿ, 15 ಬುಟಿಕ್ಗೂ ಬಿಸ್ನೆಸ್ ಜಾಸ್ತಿ ಇರುತ್ತೆ, ಕಮ್ಮಿ ಆಗುತ್ತೆ, ಇಟ್ಸ್ ರಿಟರ್ನ್ ಅಂತ ಅನಿಸುತ್ತೆ. ಸೊ ದೇವ್ರ ದಯೆಯಿಂದ ನನ್ನ ಬಿಸ್ನೆಸ್ಸು ಚೆನ್ನಾಗಿ ಇಯರ್ ಬೈ ಇಯರ್ ಇಂಪ್ರೂವ್ ಆಗ್ತಾ ಹೋಯಿತು. ಮಿಡ್ಲಲ್ಲಿ ಫಾಲ್ಸ್, ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ಇತ್ತು. ಸೊ ಅದಕ್ಕೆ ಯಾವುದಕ್ಕೂ ನಾವು ಎದೆಗುಂದಬಾರ್ದು. ಸೊ ನರ್ವಸ್ ಆಗ್ದೇ ಒಂದು ಕನ್ಸಿಸ್ಟೆನ್ಸಿಯಿಂದ ಯಾರು ಬಿಸ್ನೆಸ್ನ ಮಾಡೋಕ್ಕೆ ಶುರು ಮಾಡ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಭಗವಂತ ಕೈ ಹಿಡಿತಾನೆ ಅಂತ ಅನ್ಸ್ಬೋದು. ಆ್ಯಂಡ್ ಆ ಬಿಸ್ನೆಸ್ದು ಒಂದು ಚಾರ್ಮ್ ಇರುತ್ತೆ, ಅದು ನಿಮ್ಮ ಕೈ ಹಿಡಿಯುತ್ತೆ. ಸೊ ಇಯರ್ ಬೈ ಇಯರ್ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗಿದ್ದು. ಯಾವುದನ್ನು ಒಂದೇ ಸಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ದೆನ್ ನಾವು ಮಷಿನ್ ಚೇಂಜ್ ಮಾಡಿದ್ವಿ, ಟೇಲರ್ಸ್ನ ಹೈಯರ್ ಮಾಡಿದ್ವಿ, ಆ್ಯಂಡ್ ಬ್ರೈಡಲ್ ಆರ್ಡರ್ಸ್ನ ಶುರು ಒಂದೇ ಸಲ ಇವಾಗಿನ ಕಾಲದಲ್ಲಿ ಏನು ಒಂದು ಸೆಟಪ್ ಸಿಗುತ್ತೆ ನಮಗೆ, ಒಂದು ಬುಟಿಕ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು ಒಂದೇ ಸಲ ನಾವು 5-10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಮಷೀನ್ಸು, ಎಂಬ್ರಾಯ್ಡ್ರಿ ಮಷೀನ್ಸ್ ಅಂತೆ, ಅದು ಇದು ಎಲ್ಲ ನಾನು ಮಾಡಿ ಶುರು ಮಾಡಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಸ್ಮಾಲ್ ಸ್ಟೆಪ್ಸ್ನ ನಾನು ತೊಗೊಂಬಂದ್ಬಿಟ್ಟು ಒಂದೊಂದೇ ನಾನು ಇಂಪ್ರೂವ್ ಮಾಡ್ಕೊತಾ ಹೋದೆ. ಆ್ಯಂಡ್ ರೀಸೆಂಟ್ಲಿ 6 months or 7 months ಬ್ಯಾಕ್ ನಾನು ಕಂಪ್ಲೀಟ್ ಬುಟಿಕ್ನ ಮತ್ತೆ ನಾನು ಇಂಟೀರಿಯರ್ ಮಾಡಿಸಿ, ಸೊ ದಟ್ ಒಂದು ಸ್ಟೆಪ್ ಇನ್ನೊಂದು ಮೇಲೆ ಹೋಗೋಣ ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿದ್ದು. ಸೊ ಇದು ನನ್ನ ಸ್ಟೋರಿ. ಸೊ ನೆಕ್ಸ್ಟ್ ನಾನು ಮುಂದಿನ ವ್ಲಾಗ್ಸಲ್ಲೆಲ್ಲ ಹೇಳ್ತಾ
ಸೊ ಮೀನ್ ವೈಲ್ ನಾನು ಇವಾಗ ಒಂದು ಬ್ರೈಡಲ್ ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ, ನೋಡ್ಕೊಂಬನ್ನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಒಂದು ಬ್ರೈಡಲ್ ಆರ್ಡರ್ ಆಲ್ರೆಡಿ ರೆಡಿ ಇದೆ, ಸೊ ಅದನ್ನು ತೋರಿಸ್ತೀನಿ. ಇವರೆಲ್ಲ ಸಾರಿನ ಕಂಚಿಯಿಂದನೇ ತೊಗೊಂಬಂದಿರೋದು. ನಾನು ಆಮೇಲೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಇದು ಹಾಫ್ ನೆಟ್ ಹಾಕಿ ಮಾಡಿದ್ದೀವಿ. ಇದು ಸಿಂಪಲ್ ಸ್ಯಾರಿಗೆ ಬಂದಿರೋದು. ಇದನ್ನು ಕೂಡ ಸಿಂಪಲ್ ಸ್ಯಾರಿ, ಕಂಚಿ ಸ್ಯಾರಿನ ಎಲ್ಲ ಅವ್ರು ಅಲ್ಲಿಂದನೇ ಪರ್ಚೇಸ್ ಮಾಡಿದ್ದು. ಇದು ದೊಡ್ಡ ಬಾರ್ಡರ್ ಸ್ಯಾರಿ, ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಮೇನ್ ಮುಹೂರ್ತ ಮತ್ತು ರಿಸೆಪ್ಷನ್ದು ತೋರಿಸ್ತೀನಿ. ಇದು ಅವ್ರದ್ದು ರಿಸೆಪ್ಷನ್ ಸ್ಯಾರಿ, ಮೇನ್ ಸ್ಯಾರಿ ನೆಟ್ ಸ್ಲೀವ್ಸಿಂದ ಮಾಡಿರೋದು. ಇದು ನೆಟ್ಟಿಂದ ಮಾಡಿರೋದು. ನೆಟ್ಗೆ ಸ್ಲೀವ್ಸ್ ನೆಟ್ ಕೊಟ್ಬಿಟ್ಟು ಬ್ಯಾಕಿಗೆ ಒಂದು 2 ಇಂಚ್ ನೆಟ್ ಅಷ್ಟೇ ಕೊಟ್ಟಿದೆ. ಕೆಳಗಡೆ ಇದು ಲಟ್ಕನ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ಕೊಲಾಬ್ರೇಷನ್ಸ್ ಬಗ್ಗೆ ಇರುತ್ತೆ. ಹೇಗೆ ನಾನು ಕೊಲಾಬ್ರೇಟ್ ಮಾಡಿದೆ, ಯಾವ್ಯಾವ ಮೂವೀಸ್ಗಳಿಗೆ, ಸೀರಿಯಲ್ಸ್ಗೆ ಮಾಡಿದ್ದೀನಿ, ಬಿಗ್ ಬಾಸಲ್ಲಿ ಹೇಗೆ ನಾನು ಡಿಸೈನಿಂಗ್ ಮಾಡಿದ್ದೀನಿ ಅಂತ. ಬ್ಲೌಸು ವಾವ್, ಮೆರೂನಿಶ್ ರೆಡ್ ಥರ ಇದೆ, ಪಿಂಕು ಮಿಕ್ಸ್ ಇದೆ ಇದಕ್ಕೆ. ಸೊ ಐ ಲವ್ಡ್ ಇಟ್. ಅವ್ರಿಗೆ ಸ್ವಲ್ಪ ಸಿಂಪಲ್ ಆಗೇ ಬೇಕಿತ್ತು, ತುಂಬ ಇದು ಬೇಡಿರಲಿಲ್ಲ. ಸೊ ಬ್ರೈಡಲ್ ಬ್ಲೌಸಸ್ ಎಲ್ಲ ನೋಡ್ಕೊಂಬಂದ್ರಲ್ಲ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಂಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಬೂಸ್ಟ್ ಸಿಗ್ದಂಗೆ ಆಗುತ್ತೆ. ಸೊ ದಟ್ ಐ ವಿಲ್ ಬಿ ಮೋರ್ ಆ್ಯಕ್ಟಿವ್ ಆನ್ ಯೂಟ್ಯೂಬ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇವಾಗಿನ ಕಾಲದಲ್ಲಿ ನಾವೇನಾದರೂ ಒಂದು ಬೂಟಿಕ್ ಓಪನ್ ಮಾಡಬೇಕು ಅಂತಂದರೆ, ನಾಟ್ ಓನ್ಲಿ ಬೂಟಿಕ್ ಜೊತೆ ಸೇಲ್ಸ್ ಆಗಿರ್ಬೋದು, ಸಾರೀಸ್ ಆಗಿರ್ಬೋದು, ಮಟೀರಿಯಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಸೇಲ್ಸ್ ಮಾಡಬೇಕು ಅಂತಂದರೆ ಮಿನಿಮಮ್ 5 lakh ಅಂತೂ ಬೇಕೇ ಬೇಕು. ಇನ್ಕ್ಲೂಡಿಂಗ್ ಆರ್ ಎಕ್ಸ್ಕ್ಲೂಡಿಂಗ್ ನಿಮ್ಮದು ಶಾಪ್ದು ಅಡ್ವಾನ್ಸ್ ಅಮೌಂಟ್. ಸೊ ಸ್ಮಾಲಾಗಿ ಇಂಟೀರಿಯರ್ಸ್ ಮಾಡಿಸಿ ಆ್ಯಂಡ್ ಮಷೀನ್ಸ್ ಎಲ್ಲ ತೊಗೊಂಬಂದು ಕೆಲವೊಂದು ಸೆಟಪ್ಸ್ ಮಾಡಬೇಕು, ಕಟಿಂಗ್ ಟೇಬಲ್ ಮಾಡಬೇಕು, ಮಷೀನ್ಸ್ಗಳಲ್ಲಿ ವೆರೈಟೀಸ್ ಇದೆ ಅದನ್ನು ತೊಗೋಬೇಕು. ನಿಮಗೆ ಜಿಗ್ಜ್ಯಾಗ್ ಫಾಲ್ ಅಂತೂ ನೀವು ಔಟ್ಸೋರ್ಸ್ ಮಾಡ್ಬೋದು. ಆಮೇಲೆ ಟೇಬಲ್ಸ್ ಆಗಿರ್ಬೋದು, ನಿಮ್ಮದು ಒಂದು ಕ್ಯೂಟ್ ಸೆಟಪ್ ಮಾಡೋಕ್ಕೆ ಮಿನಿಮಮ್ 5 lakhs ಅಂತೂ ಬೇಕೇ ಬೇಕು ಅಂತ ಅನಿಸುತ್ತೆ. ಸೊ ಐ ಸಜೆಸ್ಟ್, ಇವಾಗಿನ ಕಾಲದಲ್ಲಿ ಏನಾದರೂ ಆ ಥರದ್ದು ಓಪನ್ ಮಾಡಬೇಕು ಅಂತಂದರೆ ಬುಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಂತ ಇರುತ್ತೆ. ಈವನ್ ಐ ಆಮ್ ಸ್ಟಾರ್ಟಿಂಗ್ ಮೇ ಬಿ ಇನ್ ಡಿಸೆಂಬರ್ ಆರ್ ನವಂಬರ್ ಐ ಆಮ್ ಆಲ್ಸೋ ಸ್ಟಾರ್ಟಿಂಗ್. ಕುಚ್ಚು ಕ್ಲಾಸಸ್ ಆಗಿರ್ಬೋದು, ಅದನ್ನೆಲ್ಲ ನೀಟಾಗಿ ಕಲಿತು, there are so many things available on internet also. ಸೊ ಅದನ್ನೆಲ್ಲ ನೀಟಾಗಿ ಕಲಿತು ಆ ಕಾನ್ಫಿಡೆನ್ಸೇ ನಿಮಗೆ ಒಂದು ಬೂಸ್ಟ್ ಕೊಡುತ್ತೆ. ನಿಮ್ಮ ಒಳಗಡೆಯಿಂದನೇ ಅನಿಸುತ್ತೆ, ಓಕೆ ಐ ಕ್ಯಾನ್ ಡೂ ದಿಸ್ ಅಂತ. ಅರ್ಧಂಬರ್ಧ ಕಲಿತು ಅರ್ಧಂಬರ್ಧ ನಾಲೆಜಲ್ಲಿ ಭಯ ಪಡ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ. ಭಯ ಬಂತು ಅಂತಂತಂದರೆ ನಿಮಗೆ ಆ ಬಿಸ್ನೆಸ್ ಮಾಡೋಕ್ಕೆ ಆ ಕಾನ್ಫಿಡೆನ್ಸೇ ಇರೋದಿಲ್ಲ. ಸೊ ವಿಲ್ ಬಿ ಆಲ್ವೇಸ್ ವರಿಡ್ ನೆಕ್ಸ್ಟ್ ಏನು ಅಂತ. ಎಸ್ಪೆಷಲಿ ಇನ್ ದಿಸ್ ಫೀಲ್ಡ್, ಈ ಫೀಲ್ಡಲ್ಲಿ ನಿಮಗೆ ಒಂದು ಟೇಲರ್ ಕೈ ಕೊಟ್ಟ, ಒಂದು ಮಾಸ್ಟರ್ಜಿ ಒಂದಿನ ಬಂದಿಲ್ಲ, ಅಥವಾ ಇನ್ನೇನು ಹುಕ್ ಸೆಮಿಂಗಲ್ಲಿ ಆಗಿಲ್ಲ, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಒಂದು ಸ್ವಲ್ಪ ಮಟ್ಟಿಗೆ ಮ್ಯಾನೇಜ್ಮೆಂಟ್ ಮಾಡೋಕ್ಕಾದ್ರೂ ನಿಮಗೆ ಗೊತ್ತಿರಬೇಕು. ಇಲ್ಲಾಂತಂದರೆ ಇದು ಒಂದು ಚೈನ್ ಲಿಂಕ್ ಥರ. ಸೊ ವಾಟ್ ಯು ಸೇ, ಒಂದು ನಾನು ಆರ್ಡ್ರ್ ತೊಗೊಳ್ತೀನಿ, ಅದನ್ನು ನೆಕ್ಸ್ಟು ನಾನು ಲೈನಿಂಗ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ಮಾಸ್ಟರ್ಸ್ಗೆ ಕೊಡ್ತೀನಿ, ಮಾಸ್ಟರ್ಸಿಂದ ಟೇಲರ್ಗೆ ಹೋಗುತ್ತೆ, ಟೇಲರಿಂದ ಹುಕ್ ಸೆಮಿಂಗ್ ಹೋಗುತ್ತೆ, ಹುಕ್ ಸೆಮಿಂಗಿಂದ ಐರನ್ಗೆ ಹೋಗುತ್ತೆ, ಐರನ್ ಆಗಿ ನಾನು ಮತ್ತೆ ಪ್ಯಾಕಿಂಗ್ ಮಾಡ್ತೀನಿ, ಪ್ಯಾಕಿಂಗ್ ಮಾಡಿ ದೆನ್ ಕಸ್ಟಮರ್ಗೆ ಹೋಗುತ್ತೆ. ಇದರಲ್ಲಿ ಒಂದು ಚೈನ್ ಕಟ್ಟಾದ್ರೂ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಹೊರಟೋಗ್ಬಿಡುತ್ತೆ. ಇವತ್ತು ಕೊಡೋದು ನಾಳೆ ಆಗಿಬಿಡುತ್ತೆ. ಸೊ ಆ ಕಸ್ಟಮರಿಗೆ ಯಾವಾಗ ಬೇಕು ಅದನ್ನೇನು ಮಾಡಬೇಕು, ತುಂಬ ರಶ್ ಆದಾಗ ನೈಟ್ ಶಿಫ್ಟ್ಗಳು ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋದಿದೆ ಅಲ್ಲ, ಅದು ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋರಿಗೇ ಮಾಡೋಕ್ಕೆ ಸಾಧ್ಯ ಅನಿಸುತ್ತೆ. ಸೊ ನಿಮ್ಗೇನಾದರೂ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದರೆ, ಒಂದು ಹಬ್ಬ ಹರಿದಿನಗಳು ಅದು ಇದು ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಹಬ್ಬ ಹರಿದಿನದಲ್ಲಿ ನಿಮ್ಮದು ಮೇನ್ ಪ್ರಿಯಾರಿಟಿ ಏನು, ನನಗೆ ಕಸ್ಟಮರ್ ಯಾರು ಬಟ್ಟೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಬಿಟ್ರೆ ಸಾಕಪ್ಪ ಅನ್ನೋಷ್ಟು ಮೆಂಟಾಲಿಟಿ ಬರುತ್ತೆ. ಸೊ ಇನ್ನೂ ಇರಲಿ. ಆ್ಯಂಡ್ ಇವಾಗ ಆಪ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಲೇಡೀಸ್ ಆಗಿರ್ಬೋದು ಅಥವಾ ಹೋಮ್ ಮೇಕರ್ಸ್ ಆಗಿರ್ಬೋದು, ಸೈಡ್ ಬೈ ಸೈಡ್ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಂತಂದರೆ ಕುಚ್ಚುಗಳನ್ನ ಹಾಕ್ತಾರೆ, ಹುಕ್ ಸೆಮಿಂಗ್ ಮಾಡ್ತಾರೆ. ಕುಚ್ಚುಗಳನ್ನೂ ಕೂಡ ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿ ಕೊಡೋರಿಗೆಲ್ಲ ನಿಯರ್ಲಿ ಮಿನಿಮಮ್ ಅಂತಂದ್ರೂ 20,000ಇಂದ 30,000 to 40,000ವರೆಗೂ ಅರ್ನ್ ಮಾಡೋರನ್ನ ನಾನು ನೋಡಿದ್ದೀನಿ. ಆ್ಯಂಡ್ ನಾನೇ ಪೇ ಮಾಡ್ತೀನಿ ಕೆಲವೊಬ್ಬರಿಗೆ. ಮಿನಿಮಮ್ 25,000 ಒಬ್ಬರು. ನಾನು 3 ಜನಕ್ಕೆ ಕುಚ್ಚುಗಳನ್ನ ಕೊಡ್ತೀನಿ. ಕುಚ್ಚು ಫಾಲ್ ಹಾಕೋರಾಗಿರ್ಬೋದು, ಹುಕ್ ಸೆಮಿಂಗ್ ಮಾಡೋರಾಗಿರ್ಬೋದು. ಹುಕ್ ಸೆಮಿಂಗ್ ಅವರು ನಿಯರ್ಲಿ ಒಂದು 6,000 to 10,000ವರೆಗೂ ಅರ್ನ್ ಮಾಡ್ತಾರೆ. ಆ್ಯಂಡ್ ಹೋಮ್ ಮೇಕರ್ಸ್ ಅವರೆಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ,
ಸೊ ಬರೀ ಕುಚ್ಚನ್ನ ನೀಟಾಗಿ ಫಿನಿಶಿಂಗ್ ಆಗಿ ಕ್ರೋಶ ಆಗಿರ್ಬೋದು, ಬೇಬಿ ಕುಚ್ಚು ಆಗಿರ್ಬೋದು, ಕೆಲವೊಂದು ಸ್ಟೋನ್ಸ್ ಕುಚ್ಚು ಆಗಿರ್ಬೋದು, ಅದನ್ನೆಲ್ಲ ಕಲ್ತ್ಬಿಟ್ಟು ತುಂಬ ನೀಟಾಗಿ ಮಾಡ್ತಾರೆ. ಆ ಫಿನಿಶಿಂಗ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ, ಯಾವುದೇ ಕಸ್ಟಮರ್ಸ್ ಆಗಲಿ 50-100 ರುಪೀಸ್ ಎಕ್ಸ್ಟ್ರಾ ಕೊಡೋಕ್ಕೂ ನಿಮಗೆ ನೋಡೋದಿಲ್ಲ. ಸೊ ಫಿನಿಶಿಂಗಾಗಿ ಯಾವುದಾದ್ರೂ ಒಂದು ಕಲೆನ ಕಲ್ತ್ರೆ ಜನ ಅದಕ್ಕೆ ಯಾವತ್ತೂ ನಿಮಗೆ ಪ್ರೋತ್ಸಾಹ ಕೊಡ್ತಾರೆ. ಆ್ಯಂಡ್ ದೇ ವಾಂಟ್ ಯು, ನೀವೇ ಬೇಕು ಅನ್ನೋ ಒಂದು ಇದು ಬರುತ್ತೆ. ನನಗೂ ಹಾಗೇನೆ ತುಂಬ ಜನ ಕುಚ್ಚು ಕೇಳ್ಕೊಂಡು ಬರ್ತಾರೆ, ಬಟ್ ನನಗೆ ಸೆಟ್ ಆಗಿರೋರು, ಚೆನ್ನಾಗಿ ಫಿನಿಶಿಂಗ್ ಕೊಡೋರು ಅವರೇ ನಾನು ಕಾಯ್ತೀನಿ. ಸೊ ಹಾಗಿರೋದ್ರಿಂದ ಹೋಮ್ ಮೇಕರ್ಸ್ಗೆ ದೆರ್ ಆರ್ ಸೋ ಮೆನಿ ಲೈಕ್ ಈ ಥರ ಚಿಕ್ಕ ಪುಟ್ಟದನ್ನ ಮನೆಯಿಂದನೇ ಮಾಡ್ಬೋದು. ಕುಚ್ಚುಗಳಾಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ಹುಕ್ ಸೆಮಿಂಗ್ ಆಗಿರ್ಬೋದು, ಸ್ಮಾಲ್ ಕಸೂತಿ ಮಾಡೋದಾಗಿರಲಿ, ಕೆಲವೊಂದು ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಅಲ್ವಾ, ಶರ್ಟ್ಸ್ ಮೇಲೆ ಚಿಕ್ಕ ಚಿಕ್ಕ ಪುಟ್ಟ ಕಸೂತಿ ಮಾಡೋದು, ಉಲ್ಲನ್ ಆರ್ಟ್ಸ್ ಮಾಡಿಸೋದು, ಆಮೇಲೆ ಸಾರಿ ಮೇಲೆ ಪೇಂಟಿಂಗ್ ಮಾಡೋದಾಗಿರಲಿ, ಇನ್ನೇನಾದರೂ ಮಿಸ್ ಮಾಡಿದ್ನಾ, ಈ ಥರ ಎಲ್ಲ ತುಂಬ. ಆಮೇಲೆ ಪೇಂಟಿಂಗ್ ಅಂತಲೇ ಬಂದ ತಕ್ಷಣ ತಾಂಜೋರ್ ಪೇಂಟಿಂಗ್ ಎಷ್ಟು ಡಿಮ್ಯಾಂಡಲ್ಲಿದೆ ಇವಾಗ. ಅದೆಲ್ಲ ಆವಾಗಿನ ಕಾಲದಲ್ಲಿ ಮಾಡ್ತಾ ಇದ್ರಂತೆ, ಇವಾಗ ಎಷ್ಟು ಡಿಮ್ಯಾಂಡಿಂಗಲ್ಲಿದೆ. ಬ್ಲೌಸ್ ಮೇಲೆ, ಸಾರಿ ಮೇಲೆ ಎಲ್ಲದರಲ್ಲೂ ಮಾಡಿಸ್ತಾರೆ. ಸೊ ಇದನ್ನೆಲ್ಲ ಮಾಡ್ಬೋದು. ಆ್ಯಂಡ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಆಗಿ ಮಾಡ್ತೀವಿ ಅಂತಂದರೆ ಮನೆಯಿಂದನೇ ಇವಾಗ ಮಾಡ್ಬೋದು. ಇವಾಗ ಡಿಜಿಟಲ್ ಮೀಡಿಯಾ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟು ಹೇಗೆ ನಾವು ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಇನ್ಸ್ಟಾಗ್ರಾಮ್ವರೆಗೂ ಬೇಡ, ವಾಟ್ಸಾಪಲ್ಲೇ ಕೂಡ, ವಾಟ್ಸಾಪ್ ಮಾರ್ಕೆಟಿಂಗಲ್ಲೇ ನಾವು 10 ಸೀರೆ ತೊಗೊಂಬಂದ್ಬಿಟ್ಟು ಮನೆಯಿಂದನೇ ಶುರು ಮಾಡ್ತೀರಾ ಅಂತಂದರೆ ಅದನ್ನು ಅಡ್ವರ್ಟೈಸ್ ಮಾಡೋದಾಗಿರಲಿ, ವಾಟ್ಸಪ್ಪಲ್ಲಿ ಇದು ಮಾಡೋದಾಗಿರಲಿ, ಫ್ರೆಂಡ್ ಸರ್ಕಲಲ್ಲಿ ಅದನ್ನು ಶೇರ್ ಮಾಡೋದಾಗಿರಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಮಾಲಿಂದನೂ ಕೂಡ ನಾವು ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು. ಒನ್ಸ್ ನಾವು ಕಾನ್ಫಿಡೆಂಟ್ ಫೀಲ್ ಆದಮೇಲೆ ವಿ ಕ್ಯಾನ್ ಇನ್ವೆಸ್ಟ್. ಆವಾಗಿನ ಟೈಮಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ, ಮಾರ್ಕೆಟಿಂಗ್ ಐಡಿಯಾಸ್ ಗೊತ್ತಿರಲಿಲ್ಲ. ಇವಾಗಲೇ ಆಗಲಿ, ನಾನೇ ಆಗಲಿ, ಎಕ್ಸಾಂಪಲ್ ಬೇರೆ ಯಾರ್ದು ಬೇಡ, ನನ್ನದೇ ಎಕ್ಸಾಂಪಲ್ ಆಗಿರಲಿ, ನಾನು ಕೂಡ ಡಿಜಿಟಲಲ್ಲಿ ಇವಾಗ ಒಂದು 2 ಇಯರ್ಸಿಂದ ಪ್ರಾಪರಾಗಿ ನಾನು ಆ್ಯಕ್ಟಿವ್ ಆಗಿರ್ಬೋದು. ಇನ್ನೂ ನಾನು ಇನ್ಸ್ಟಾದಲ್ಲೂ ಆ್ಯಕ್ಟಿವ್ ಆಗಿಲ್ಲ. ನನ್ನ ಬಿಸ್ನೆಸ್ಟು ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಟಚ್ ವುಡ್ ವಾಟ್ಸಪ್ ಕಾರಣ. ವಾಟ್ಸಪ್ ಮಾರ್ಕೆಟಿಂಗ್ ಮಾತ್ರ, ನಾನು ಏನು ಡಿಸೈನಿಂಗ್ ಮಾಡ್ತಾ ಇದ್ದೆ ಅದನ್ನು ಬರೀ ನಾನು ವಾಟ್ಸಪ್ಪಲ್ಲಿ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಮೌತ್ ಟು ಮೌತ್ ಜನ ಎಲ್ಲರೂ ಅವ್ರದ್ದು ಪರಿಚಯ ಇರೋರ್ನೆಲ್ಲ ನನ್ನ ರೆಕಮೆಂಡ್ ಮಾಡಿದ್ರು. ಸೊ ಸಕ್ಸಸ್ಫುಲಿ ಐ ಕಂಪ್ಲೀಟೆಡ್ 10 years ಆಫ್ ಮೈ ಬಿಸ್ನೆಸ್ ಜರ್ನಿ. ಐ ಫೀಲ್ ಸೋ ಹ್ಯಾಪಿ. ಸೊ ಈ ಫೀಲ್ಡಲ್ಲಿ ನಿಮಗೆ ಸಪೋರ್ಟಿವ್ ಫ್ಯಾಮಿಲಿ ಇರೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬಟ್ಟೆ ಅಂಗಡಿಗಳಾಗಿರ್ಬೋದು ಅಥವಾ ಈ ಫ್ಯಾಷನ್ ರಿಲೇಟೆಡ್ ಏನೇ ಆಗಿರ್ಬೋದು, ಸಪೋರ್ಟಿವ್ ಫ್ಯಾಮಿಲಿ. ಐ ಆಮ್ ವೆರಿ ಲಕ್ಕಿ ದಟ್ ಐ ಹ್ಯಾವ್ ಅ ಸಪೋರ್ಟಿಂಗ್ ಫ್ಯಾಮಿಲಿ ಆಸ್ ವೆಲ್ ಆಸ್ ಮೈ ಹಸ್ಬೆಂಡ್ ಈಸ್ ಆಲ್ಸೋ ವೆರಿ ಸಪೋರ್ಟಿವ್ ಆ್ಯಂಡ್ ಹಸ್ಬೆಂಡ್ಸ್ ಫ್ಯಾಮಿಲಿ ಆಲ್ಸೋ ಈಸ್ ವೆರಿ ಸಪೋರ್ಟಿವ್. ಈ ಪ್ಯಾಷನ್ನ ಅರ್ಥ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡೋರಿದ್ದರೆ ನಿಮ್ಮನ್ನು ಹಿಡಿಯೋರು ಯಾರೂ ಇರೋದಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಪುಟಾಣಿ ಒಂದು ಕಾನ್ಸೆಪ್ಟ್ ಇದು ಶುರುವಾಗುತ್ತೆ ನಿಮ್ಮ ತಲೆಯಲ್ಲಿ, ನಾನು ಸಣ್ಣದಾಗಿ ಅಂಗಡಿ ಓಪನ್ ಮಾಡಬೇಕು ಅಂತ. ಅದರಿಂದ ಯು ವಿಲ್ ಗೋ ಫರ್ದರ್, ನೆಕ್ಸ್ಟ್ ಇನ್ನೇನು ಮಾಡ್ಬೋದು. ಸೊ ಅದಕ್ಕೆಲ್ಲ ಒಂದು ಸಪೋರ್ಟ್ ಸಿಸ್ಟಮ್ ಇದ್ದರೆ ಯು ಕ್ಯಾನ್ ಡೂ ವಂಡರ್ಸ್ ಅಂತ ಅನಿಸುತ್ತೆ. ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ನಂಗೆ ತುಂಬ ಇಷ್ಟ ಆಯಿತು. 2 ಲಕ್ಕಿ ವಿನ್ನರ್ಸ್ ಇದ್ದಾರೆ. ಸೊ ಅವ್ರನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಗಿಫ್ಟು ಅವ್ರಿಗೆ ತಲುಪುತ್ತೆ. ಬಾಯ್. ಇದೇ ಥರ ಕಂಟೆಂಟ್ಗಳನ್ನ ನೀವು ನೋಡಬೇಕು ಅಂತಂದರೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವಾಗ ನಾನು ಶೇರ್ ಮಾಡಿರುವಂಥ ಬ್ರೈಡಲ್ ಆರ್ಡರ್ದಲ್ಲಿ ನಿಮ್ಗೆ ಯಾವ ಬ್ಲೌಸ್ ತುಂಬ ಇಷ್ಟ ಆಯಿತು ಅಂತ, ಎಸ್ಪೆಷಲಿ ನನಗೆ ಬ್ಲೂ ಆ್ಯಂಡ್ ಯೆಲ್ಲೋ ಆ್ಯಂಡ್ ದಟ್ ಆಫ್ಕೋರ್ಸ್ 2 ಮುಹೂರ್ತ ಆ್ಯಂಡ್ ರಿಸೆಪ್ಷನ್ದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಸಿ ಯು ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಬಾಯ್.